ಯಾವಾಗ ಎಸ್ಐಟಿ ಅಧಿಕಾರಿಗಳು ಈ ಮಣ್ಣಿನ ಕಣಗಳಲ್ಲಿ ಹ್ಯೂಮನ್ ರಿಮೇನ್ಸ್ ಇರಬಹುದಾ, ಮಾನವನ ಅಂಗಾಂಗಕ್ಕೆ ಸಂಬಂಧಪಟ್ಟಂತಹ ಅಂಶಗಳು ಇರಬಹುದಾ ಅಂತ ಚೆಕ್ ಮಾಡೋದಕ್ಕೆ ಸಾಯಿಲ್ ಪ್ರೊಫೈಲಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು, ಆಗೊಂದು ಕುತೂಹಲ ಸಹಜವಾಗಿತ್ತು. ಮಣ್ಣಿನಲ್ಲಿ ಸಾಮಾನ್ಯವಾಗಿ ಹೂತಿಟ್ಟಂತಹ ಶವಗಳು ಎಷ್ಟು ವರ್ಷ ಬೇಕಾಗುತ್ತೆ ಪೂರ್ತಿಯಾಗಿ ಕರಗಿ ಹೋಗೋದಕ್ಕೆ ಅನ್ನೋ ಪ್ರಶ್ನೆ ಇತ್ತು. ಇದಕ್ಕೆ ಹಲವು FSL ತಜ್ಞರನ್ನು ನಾವು ಮಾತಾಡಿಸಿದ್ವಿ. ಅದರಲ್ಲೂ ಪ್ರಮುಖವಾಗಿ ಈ ಮಣ್ಣಿನಲ್ಲಿ ಅಂದರೆ ಯಾವಾಗಲೂ ಅಷ್ಟೇ ಮೂಳೆ ಕರಗೋದಕ್ಕೆ ನೇಚರ್ ಆಫ್ ದ ಸಾಯಿಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಮಣ್ಣಿನ ಸ್ವರೂಪ ಎಂಥದ್ದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ ಮೇಲೆ ಡಿಪೆಂಡ್ ಆಗುತ್ತೆ ಮಣ್ಣು ಕರಗೋ ಆ ಮೂಳೆಗಳು ಕರಗೋದಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಅಂತ. ಈ ವಿಚಾರವಾಗಿ ನಮ್ಮ ಜೊತೆಗೆ ವಿಧಿವಿಜ್ಞಾನ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್ ಮಾತನಾಡಿದ್ದಾರೆ, ಸವಿವರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಏನೇನು ಹೇಳಿದ್ದಾರೆ, ಏನೇನು ಅಂಶಗಳು ಗೊತ್ತಾಗುತ್ತೆ ಇದರಿಂದ ನೋಡ್ಕೊಂಡು ಬರೋಣ ಬನ್ನಿ. ಹೆಣ್ಣು ಮಕ್ಕಳ ಮೂಳೆ ಮತ್ತು ಗಂಡು ಮಕ್ಕಳ ಮೂಳೆ ಅಂತದ್ರಲ್ಲಿ ಅಂತ ಜಾಸ್ತಿ ವ್ಯತ್ಯಾಸ ಕಂಡು ಬರೋದಿಲ್ಲ. ಡೆಫಿನೆಟ್ಲಿ ಅಡಲ್ಟ್ ಬೋನ್ಸ್ ಅಂತ ಎಷ್ಟು ಹೇಳ್ಬೋದು. ಬಟ್ ಸಣ್ಣ ಮಕ್ಕಳ ಬೋನ್ಸ್ ಬೇಗ ಡಿಕಂಪೋಸ್ ಆಗುತ್ತೆ. ಅಂಡ್ ಮೂಳೆನೂ ಸಹ ಬೇಗ ಡಿಗ್ರೇಡ್ ಆಗುತ್ತೆ. ಯಾಕೆ ಅಂದ್ರೆ ನೋಡಿ ಅದರಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶ ಕಮ್ಮಿ ಇರುತ್ತೆ. ಅಂಡ್ ಕಾರ್ಟಿಲೇಜ್ ಅಂಶ ಜಾಸ್ತಿ ಇರುತ್ತೆ. ಪ್ಲಸ್ ಬೋನ್ ಅಂಶ ಕಮ್ಮಿ ಇರುತ್ತೆ. ದಟ್ ಡಿಗ್ರೇಡ್ ಫಾಸ್ಟರ್ ಅಂದ್ರೆ ಬೇಗ ಮೂಳೆ ಪುಡಿ ಆಗ್ಲಿಕ್ಕೆ ಇಲ್ಲ ಮೂಳೆ ನಿರ್ನಾಮ ಆಗ್ಲಿಕ್ಕೆ ಕಾರಣ. ಬಟ್ ಅದಕ್ಕೂನು 18, 20 ವರ್ಷ ಆದ್ರೂ ತಗೊಳುತ್ತೆ. 15 ವರ್ಷ 15, 20 ವರ್ಷ ಆದ್ರೂ ಬೇಕು. ಅದು ಏನು ಅಸಿಡಿಕ್ ಸಾಯಿಲ್ ಇದ್ದಲ್ಲಿ ಮಾತ್ರ. ಅದು ಯಾವ ಭಾಗದಲ್ಲಿ ಈ ಫಾರೆಸ್ಟ್ ಇರ್ತಕ್ಕಂಥ ಜಾಗ. ಅಂದ್ರೆ ಕಾಡು ಇರ್ತಕ್ಕಂಥ ಜಾಗ, ಅಲ್ಲಿ ಏನು ಮಳೆ ನೀರು ಜಾಸ್ತಿ ಇರ್ಬೇಕು, ತೇವಾಂಶ ಜಾಸ್ತಿ ಇರ್ಬೇಕು, ಉಷ್ಣಾಂಶ ಜಾಸ್ತಿ ಇರ್ಬೇಕು. ಆಮೇಲೆ ಶಾಲೋ ಗ್ರೇವ್ ಆಗಿರ್ಬೇಕು ಅಂಥದ್ರಲ್ಲಿ. ಅದೇ ಡೀಪ್ ಗ್ರೇವ್ ಅಲ್ಲಿ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅದೇ ಈ ರಸ್ತೆ ಪಕ್ಕ ಇದೆಲ್ಲೆಲ್ಲ ಉಂಡಾಗ ಡೆಫಿನಿಟ್ಲಿ ಇಟ್ ವಿಲ್ ಟೇಕ್ ಮೋರ್ ದೆನ್ 25, 30, 40 ಇಯರ್ಸ್. ಅದೇ ಇನ್ ಡ್ರೈ ಇದರಲ್ಲಿ ಹಂಡ್ರೆಡ್ಸ್ ಆಫ್ ಇಯರ್ಸ್ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಮೇಜರ್ ಡಿಫರೆನ್ಸ್. ಇನ್ನೊಂದೇನಾಗುತ್ತೆ ಕೆಲವ್ರಿಗೆ ಕ್ಯಾಲ್ಸಿಯಂ ಕಮ್ಮಿ ಇರೋರಿಗೆ, ಕ್ಯಾಲ್ಸಿಯಂ ಜಾಸ್ತಿ ಇರೋರಿಗೆ ಅಂತ. ನೋಡಿ ಕ್ಯಾಲ್ಸಿಯಂ ಕಮ್ಮಿ ಅಂಡ್ ಜಾಸ್ತಿ ಇರೋರು ದಟ್ ಈಸ್ ಇನ್ ದ ಮಿನರಲ್ ಡೆಪಾಸಿಷನ್. ಬಟ್ ದೇರ್ ಆರ್ ಅದರ್ ಆಸ್ಪೆಕ್ಟ್ಸ್ ಬೋನ್ಸ್ ನಲ್ಲಿ ಇರ್ತದೆ, ಟಿಶ್ಯೂನಲ್ಲಿ. ಡೆಫಿನೆಟ್ಲಿ ದಟ್ ವಿಲ್ ಡಿಗ್ರೇಡ್. ಬಟ್ ಆಸ್ ಕಂಪೇರ್ ಟು ದ ಹೆಲ್ತಿ ಪರ್ಸನ್ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಹೊರತು ಅಷ್ಟು 10, 20 ವರ್ಷಗಳ ವ್ಯತ್ಯಾಸ ಬರೋದಿಲ್ಲ. ದಟ್ಸ್ ದ ಓನ್ಲಿ ಡಿಫರೆನ್ಸ್ ವಿ ಕ್ಯಾನ್ ಸೇ ಅಟ್ ದಿಸ್ ಸ್ಟೇಜ್.